ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ ಎಚ್ ಪಿ ಗ್ಯಾಸ್ನ ಕನೆಕ್ಷನ್ ಪಡೆದಿರ್ತಕ್ಕಂಥ ಗ್ರಾಹಕರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಪ್ರತಿಯೊಬ್ಬರು ಕೂಡ ಈ KYCನ ಕಂಪ್ಲೀಟ್ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ನಿಮಗೆ ಈ KYC ಮಾಡಲಿಲ್ಲ ಅಂದರೆ ಗ್ಯಾಸ್ ಕನೆಕ್ಷನ್ ನಿಮಗೆ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು KYCನ ನೀವು ಮನೆಯಲ್ಲೇ ಕುಳಿತು ಯಶಸ್ವಿಯಾಗಿ ಮಾಡ್ಕೋಬಹುದು. ಎಲ್ಲ ಥರದ ಹಂತಗಳನ್ನ ಸುಲಭವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೀವು ಇಲ್ಲಿ ಯಾವುದೇ ಗ್ಯಾಸ್ ಏಜೆನ್ಸಿಗೆ ವಿಸಿಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ಸಂಪೂರ್ಣವಾಗಿ ನೋಡಿ. ನಾನು ಆಲ್ರೆಡಿ ಇಲ್ಲಿ ಅಪ್ಡೇಟ್ನ ಮಾಡಿದ್ದೀನಿ, ಮೊಬೈಲಲ್ಲಿ ನೋಡ್ಬೋದು ನೀವು. ಈ KYC ಸ್ಟೇಟಸು ವೆರಿಫೈಡ್ ಆ್ಯಂಡ್ ಈ KYC ಸ್ಟೇಟಸ್ ಬಂದು ಅಪ್ರೂವ್ಡ್ ಆಗಿದೆ, ವೆರಿಫೈಡ್ ಆಗಿದೆ. ಯಾವುದೇ ತರಹದ ತೊಂದರೆ ಇಲ್ಲ. ಈ ರೀತಿ ನೀವು ಕೂಡ ಮಾಡ್ಕೋಬೋದು. ಹಾಗೆಯೇ ಯಾರೆಲ್ಲ ಭರತ್ ಗ್ಯಾಸ್ ಕನೆಕ್ಷನ್ನ ಹೊಂದಿದ್ದೀರಿ ಅಂಥವ್ರಿಗೂ ಕೂಡ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಸಂಪೂರ್ಣವಾಗಿ ನೀವೇ ಮೊಬೈಲ್ನಲ್ಲೂ ಕೂಡ ಈ ರೀತಿ ಯಶಸ್ವಿಯಾಗಿ ಈ ಒಂದು KYCನ ಕಂಪ್ಲೀಟ್ ಮಾಡ್ಬೋದು. ಈ ಒಂದು ವಿಡಿಯೋದ ಲಿಂಕು ಈಗ ಮಾಡ್ತಾ ಇದ್ದೀನಲ್ಲ, ಈ ಒಂದು ವಿಡಿಯೋದ ಕೆಳಗೆ ಇರ್ತದೆ. ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೀವು ಚೆಕ್ ಮಾಡಿಕೊಂಡು ಭರತ್ ಗ್ಯಾಸ್ ಹೊಂದಿರ್ತಕ್ಕಂಥವ್ರು ಈ KYCನ ಕಂಪ್ಲೀಟ್ ಮಾಡ್ಕೋಬೋದು. ಈಗ HP ಗ್ಯಾಸ್ನ ಹಾಕೋದ್ರ ಬಗ್ಗೆ ಅಂದರೆ KYC ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ HP ಪೇ ಅಂತ ಹೇಳಿ ಟೈಪ್ ಮಾಡಬೇಕು. ಇಲ್ಲಿ ಸಿಂಬಲ್ ಕಾಣ್ತಾ ಇದೆ ನೋಡಿ, ಈ ರೀತಿ HP ಪೇ ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತದೆ. ಇದ್ರ ಜೊತೆಗೆ ಮತ್ತೊಂದು ಆ್ಯಪ್ ಇದೆ. ಆ ಆ್ಯಪ್ ಯಾವುದಂತಂದರೆ ಇದೇ ಗೂಗಲ್ ಪ್ಲೇ ಸ್ಟೋರಲ್ಲಿ ಕೂಡ ಸಿಗುತ್ತೆ, ಅದೇ ಸೇಮ್ ಆ್ಯಪು. ಆಧಾರ್ ಫೇಸ್ ID ಈ ಎರಡು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗ್ತದೆ. ಇದರಲ್ಲಿ ಆಧಾರ್ ಫೇಸ್ ID ಅನ್ನೋತಕ್ಕಂಥದ್ದು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗುತ್ತೆ. ಇದನ್ನೇನು ಓಪನ್ ಮಾಡ್ಕೊಳ್ಳೋ ಅವಶ್ಯಕತೆ, ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನು ಹಾಗೇ ಬಿಟ್ಬಿಡಿ. ತದನಂತರ ನೀವು ನಿಮ್ಮ ಫೋನಲ್ಲಿ ಹಿಂದಕ್ಕೆ ಬಂದುಬಿಟ್ಟು ಇವಾಗ ಸರ್ಚ್ ಮಾಡ್ಕೊಳ್ಳಿ. ಅಲ್ಲಿ HP ಪೇ ಅಂತ ಇದೆಯಲ್ಲ, ಆ ಒಂದು ಆ್ಯಪ್ನ ನೀವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡಾಗ ಈ ರೀತಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ ಬಟನ್ನು, ಕ್ಲಿಕ್ ಮಾಡ್ಕೊಂಡೋಗಿ ಈ ರೀತಿ ಇಂಟರ್ಫೇಸು ಓಪನ್ ಆಗ್ತದೆ. ಇಲ್ಲಿ ಲಾಗಿನ್ ಮತ್ತು ರಿಜಿಸ್ಟರ್ಡ್ ಅಂತ ಎರಡು ಆಪ್ಷನ್ ಕಾಣುತ್ತೆ. ಇಲ್ಲಿ ಮೊದಲನೇ ಬಾರಿಗೆ ಬಂದಿದ್ದೀರಿ ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ನೀವು ಆಲ್ರೆಡಿ ಕಸ್ಟಮರ, ಎಕ್ಸಿಟಿಂಗ್ ಕಸ್ಟಮರ ಮತ್ತು ಹೊಸ ಕಸ್ಟಮರ್ ಅಂತ ಕೇಳುತ್ತೆ. ಆಲ್ರೆಡಿ ಕನೆಕ್ಷನ್ ಇರೋದ್ರಿಂದ ನಿಮಗೆ ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ತದನಂತರ ನಿಮ್ಮದು ಗ್ಯಾಸ್ ಕನೆಕ್ಷನ್ಗೆ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ನ ಕೇಳುತ್ತೆ. ಆ ಒಂದು ಫೋನ್ ನಂಬರ್ನ ಈ ಒಂದು ಕಾಲಮ್ಗೆ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು 6 ಡಿಜಿಟು ಪಿನ್ನು ಸೆಂಡ್ ಆಗುತ್ತೆ. ಪಿನ್ನ ಈ ಒಂದು ಬಾಕ್ಸ್ಗೆ ಹಾಕಿ ಕೆಳಗಡೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ತದನಂತರ ಈ ರೀತಿ ನೆಕ್ಸ್ಟ್ ಪೇಜು ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಗ್ಯಾಸ್ ಕನೆಕ್ಷನ್ ಕೊಟ್ಟಿರ್ತೀರಲ್ಲ, ನಿಮ್ಮ ಹೆಸರು ಅಲ್ಲಿ ಆಲ್ರೆಡಿ ಸೇವ್ ಆಗಿರ್ತದೆ. ಕೆಳಗಡೆ ಬಂದು ಲಾಸ್ಟ್ ನೇಮ್ ಅಂತ ನಿಮ್ಮ ಲಾಸ್ಟ್ ನೇಮ್ನ ಹಾಕಿ, ತದನಂತರ ನಿಮ್ಮ ಡೇಟ್ ಆಫ್ ಬರ್ತ್ನ ಕ್ಯಾಲೆಂಡರ್ ಮುಖಾಂತರ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದು ಕನ್ಸಲ್ಟ್ ಬಾಕ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕು. ಇಲ್ಲಿ ನಾನು ಲಾಸ್ಟ್ ನೇಮ್ ಅನ್ನೋ ಜಾಗನ ಖಾಲಿ ಬಿಟ್ಬಿಟ್ಟಿದ್ದೆ, ಅದರಿಂದ ಅಲ್ಲಿ ನಾನು ಅದನ್ನು ಫಿಲಪ್ ಮಾಡಿ ಈಗ ಮತ್ತೆ ಸಬ್ಮಿಟ್ ಅಂತ ಮಾಡ್ತಾಯಿದ್ದೀನಿ. ಈ ಹ್ಯಾವ್ ಎ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಈ ರೀತಿ ರಿಜಿಸ್ಟರ್ಡ್ ಆಗ್ಬಿಡುತ್ತೆ. ತದನಂತರ ನೆಕ್ಸ್ಟ್ ಪೇಜಲ್ಲಿ ಒಂದು 6 ಡಿಜಿಟು ಅಥವಾ 4 ಡಿಜಿಟ್ದು ಪಿನ್ನ ಸೆಟ್ ಮಾಡ್ಕೊಳ್ಳೋಕೆ ಹೇಳುತ್ತೆ. ನಿಮಗೆ ಜ್ಞಾಪಕ ಇರ್ತಕ್ಕಂಥ 4 ಡಿಜಿಟ್ನ ಈ ಎರಡು ಕಾಲಮ್ಗೂ ಕೂಡ ಒಂದೇ ಥರ ಹಾಕಿ ಸಬ್ಮಿಟ್ ಅಂತ ಮಾಡ್ಕೊಳ್ಳಿ. ಈಗ ಪಿನ್ನು ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಈ ಒಂದು ಲಾಗಿನ್ ಪೇಜಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಿನ್ ಹಾಕಿ ಸಬ್ಮಿಟ್ ಮಾಡಿದ್ರೆ ಈ ರೀತಿ ಪರ್ಮಿಷನ್ ಅಲೋ ಕೇಳುತ್ತೆ. ನೆಕ್ಸ್ಟ್ ಪೇಜಲ್ಲಿ ಅಲೋ ಮಾಡ್ಕೊಳ್ಳಿ. ಈ ರೀತಿ ಡ್ಯಾಶ್ಬೋರ್ಡು ಈ ಒಂದು HP ಗ್ಯಾಸ್ನ ಪ್ರತಿಯೊಂದು ಆಪ್ಷನ್ಗಳನ್ನ ಯೂಸ್ ಮಾಡ್ಕೋಬೋದು, ಓಪನ್ ಆಗ್ತದೆ. ಇಲ್ಲಿ ನೀವು KYCನ ಮಾಡಬೇಕು ಅಂದರೆ ಇಲ್ಲಿ ಆಪ್ಷನು ಕಾಣ್ತಾ ಇಲ್ಲ. ಇಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮೋರ್ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜು ಈ ರೀತಿ ಶೋ ಆಗ್ತದೆ. ಅಲ್ಲೇ ಸ್ನೇಹಿತರೆ ಅಲ್ಲಿ ನೋಡ್ಬೋದು ನೀವು HP ಗ್ಯಾಸ್ KYC ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪಾಪಪ್ ಬರುತ್ತೆ. ನೀವು ಸರಿಯಾದ ಬೆಳಕಿನಲ್ಲಿ ನಿಂತ್ಕೊಂಡು ಕಣ್ಣಿಗೆ ಗ್ಲಾಸ್ ಹಾಕಬೇಡಿ, ಹಾಗೆಯೇ ಫ್ರೇಮು ಕರೆಕ್ಟಾಗಿ ನಿಂತ್ಕೊಂಡು ಈ ಒಂದು ಅಪ್ಡೇಟ್ನ ಮಾಡಬೇಕು ಅಂತ ಕೇಳುತ್ತೆ. ಅದನ್ನು ಓಕೆ ಅಂತ ಮಾಡಿ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ, ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಕೆಳಗಡೆ ಬಂದು ಇಲ್ಲಿ ಕ್ಯಾಪ್ಚರ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ಆದಂಥ ಕೆಲವು ಟೈಮಲ್ಲಿ ಎರರ್ ಬರುತ್ತೆ. ಮತ್ತೆ ಕೂಡ ಟ್ರೈ ಮಾಡಿ, ಓಪನ್ ಆಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಈ ರೀತಿ ಮತ್ತೆ ಕೂಡ ಪಾಪಪ್ ಬರುತ್ತೆ, ನಾವು ಓಕೆ ಮಾಡಿಕೊಂಡು ನೆಕ್ಸ್ಟ್ ಪೇಜ್ ಬರುತ್ತೆ. ಅಲ್ಲಿ ಕನ್ಸಲ್ಟ್ ಬಾಕ್ಸ್ನ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಫೇಸ್ ಅಂತ ಬರ್ತದೆ ನೋಡಿ, ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಫೇಸ್ನ. ಈ ರೀತಿ ಸರ್ಕಲ್ ಓಪನ್ ಆಗ್ತದೆ. ಕಸ್ಟಮರ್ನ ಸರ್ಕಲ್ ಒಳಗೆ ನಿಲ್ಲಿಸಿ ಗ್ರೀನ್ ಬರೋ ರೀತಿ ನೋಡಿಕೊಂಡು ಕಣ್ಣ ಬ್ಲಿಂಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಈ ರೀತಿ KYC ಆಗ್ಬಿಡುತ್ತೆ. ಆಲ್ರೆಡಿ KYC ಆಗಿತ್ತು ಅಂದರೆ ಇಲ್ಲಿ ಮತ್ತೆ ಮಾಡೋಕ್ಕೆ ಹೋದರೆ ತಗೊಳ್ಳಲ್ಲ. ಈ KYC ಆಲ್ರೆಡಿ ಡನ್ ಫಾರ್ ದಿಸ್ ಕಸ್ಟಮರ್ ಅಂತ ಬರುತ್ತೆ. ಒಂದು ವೇಳೆ ನೀವು ಫಸ್ಟ್ ಟೈಮ್ ಕಸ್ಟಮರ್ KYC ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ಈ KYC ನಾಟ್ ವೆರಿಫೈಡ್ ಅಂತ ಇದೆ ನೋಡಿ, ಆ ಒಂದು ಜಾಗದಲ್ಲಿ ಈ KYC ವೆರಿಫೈಡ್ ಅಂತ ಬರುತ್ತೆ. ಆ ರೀತಿ ನೋಡ್ಕೊಳ್ಳಿ. ಇದು ಆಲ್ರೆಡಿ ಈ ಕಸ್ಟಮರ್ದು KYC ಆಗಿದೆ. ಮೇಲ್ಗಡೆ ಸ್ಕ್ರೋಲ್ ಡೌನ್ ಆಗ್ತಾ ಇದೆ ನೋಡ್ಬೋದು. ನಿಮ್ಮ ಒಂದು KYC ಈ ತಾರೀಕಿನೊಂದು ಕಂಪ್ಲೀಟೆಡ್ ಆಗಿದೆ ಅಂತೇಳಿ ಒಂದು ಸ್ಕ್ರೋಲ್ ಆಗ್ತಾ ಇರ್ತದೆ, ನೀವು ಅಲ್ಲಿ ವೀಕ್ಷಣೆ ಮಾಡ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ನಿಮಗೆ ಈ KYC ಬಗ್ಗೆ ಅಂದರೆ ಮತ್ತೆ ಮೇನ್ ಪೇಜ್ಗೆ ಹೋಗಿ ಅಲ್ಲಿ ನಿಮ್ಮ ಫೋಟೋ ಇರುತ್ತೆ ಮೇಲ್ಗಡೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಡ್ಯಾಶ್ಬೋರ್ಡ್ ಬರುತ್ತೆ. ಅಲ್ಲಿ KYC ಇನ್ಫೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲೂ ತೋರಿಸ್ತಾ ಇದೆ ನೋಡ್ಬೋದು, KYC ಸ್ಟೇಟಸ್ ವೆರಿಫೈಡ್, KYC ಸ್ಟೇಟಸ್ ಅಪ್ರೂವ್ಡ್ ಅಂತ ತೋರಿಸುತ್ತೆ. ಈ ರೀತಿ ಆದರೆ ಸ್ನೇಹಿತರೆ ನಿಮ್ಮದು ಯಶಸ್ವಿಯಾಗಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದೇ ಥರದ ಇನ್ಫಾರ್ಮೇಟಿವ್ ಮಾಹಿತಿಗಳನ್ನ ನಿಮಗೆ ನೀಡ್ತಾ ಇರ್ತೀನಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.